ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಪಾಕ್ ಮಾಡಿ ತೋರಿಸತ್ತೀವಿ. ಇದಕ್ಕೆ ನಾವು ತುಪ್ಪ ಬಳಸತ್ತಿಲ್ಲ, ಬರೀ 3 ಪದಾರ್ಥದಿಂದ ಈ ರೆಸಿಪಿನ ಮಾಡಿ ತೋರಿಸತ್ತೀವಿ. ಇದನ್ನು ಯಾರಾದರೂ ಮೊದಲನೇ ಸಲ ಮಾಡಿದ್ರೂ ಕೆಡಂಗಿಲ್ಲ, ಅಷ್ಟು ಈಸಿ ಮೆಥಡ್ನೊಳಗೆ ನಾನಿವತ್ತು ಮಾಡಿ ತೋರಿಸತ್ತೀನಿ. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಮೈಸೂರು ಪಾಕ್ ಮಾಡೋಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡೇನಿ. ಇದನ್ನು ಕ್ಲೀನಾಗಿ ಜರಡಿ ಹಿಡಿದು ತಗೋರಿ. ಅರ್ಧ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಸನ್ಫ್ಲವರ್ ಆಯಿಲ್ ತೊಗೊಂಡೇನಿ. ಈಗ ಒಂದು ಮಿಕ್ಸರ್ ಜಾರ್ದೊಳಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ರಿ. ಎಲ್ಲ ಪದಾರ್ಥನೂ ನೀವು 1 ಕಪ್ನಿಂದ ಅಳತೆ ಮಾಡಿ ತೊಗೊಂಡ್ರೆ ನಾವು ಮಾಡತ್ತಿರುವಂಥ ಮೈಸೂರು ಪಾಕ್ ರೆಸಿಪಿ ಅಷ್ಟು ಪರ್ಫೆಕ್ಟಾಗಿ ಬರ್ತೈತಿ. ಇದರೊಳಗೆ 1 ಕಪ್ ಆಗುವಷ್ಟು ಸನ್ಫ್ಲವರ್ ಆಯಿಲ್ ಹಾಕಿ ಸ್ಪೂನ್ನಿಂದ ಈ ರೀತಿ ಇದನ್ನು ಮಿಕ್ಸ್ ಮಾಡಿ 1 ರೌಂಡ್ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದನ್ನು ನೀವು ಒಂದು ಬೌಲ್ ಒಳಗೆ ಹಾಕಿ ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರೂ ನಡಿತೈತಿ. ಆದ್ರೆ ಈ ರೀತಿ ಗ್ರೈಂಡ್ ಮಾಡೋದ್ರಿಂದ ಸ್ವಲ್ಪನೂ ಗಂಟಿಲ್ದಂಗೆ ಕರೆಕ್ಟಾಗಿ ಇದು ಮಿಕ್ಸ್ ಆಗ್ತೈತಿ. ನೋಡ್ರಿ, ಇದು ಈ ಟೆಕ್ಸ್ಚರ್ ಒಳಗೆ ರೆಡಿ ಆಗಬೇಕು. ಇದನ್ನು ತೆಗೆದು ಸೈಡಿಗಿಟ್ಟು ಕಡ್ಲಿ ಹಿಟ್ಟು ಮತ್ತು ಎಣ್ಣೆನ ನಾವು ಯಾವ ಕಪ್ಲಿಂದ ತೊಗೊಂಡಿದ್ದೀವಿ ನೋಡ್ರಿ, ಅರ್ಧ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಎಣ್ಣೆ ತಗೋರಿ. ಈಗ ಇದನ್ನು ಒಂದು ಪಾತ್ರೆ ಒಳಗೆ ಹಾಕಿ ಕಡಿಮೆ ಉರಿ ಒಳಗೆ ಇದನ್ನು ಬಿಸಿ ಮಾಡಕ್ಕೆ ಇಡಬೇಕು. ಈ ಮೈಸೂರು ಪಾಕ್ ಮಾಡಕ್ಕೆ ನಮ್ಗಿಲ್ಲಿ ಟೋಟಲ್ ಆಗಿ 1.5 ಕಪ್ನಷ್ಟು ಎಣ್ಣೆ ಬೇಕಾಗ್ತೈತಿ. ಈಗ ಒಂದು ಪ್ಲೇಟ್ ಒಳಗೆ ಎಣ್ಣೆ ತುಪ್ಪ ಯಾವುದಾದ್ರೂ ಹಚ್ಚಿ ಮುಂಚೆನೇ ಈ ರೀತಿ ಪ್ಲೇಟ್ನ ರೆಡಿ ಮಾಡಿ ಇಟ್ಕೋಬೇಕು. ಬರ್ರಿ ಈಗ ಮೈಸೂರು ಪಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕ್ರಿ. ಅರ್ಧ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ರಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಪಾಕ ರೆಡಿ ಮಾಡಿ ತಗೋಬೇಕು. ಹಿಟ್ಟು ಎಣ್ಣೆ ಯಾವ ಕಪ್ಲಿಂದ ತೊಗೊಂಡಿದ್ದೀವಿ ನೋಡ್ರಿ, ಸಕ್ಕರೆನೂ ಕೂಡ ಅರ್ಧ ಕಪ್ ಅಳತೆಯಿಂದ ಅಳತೆ ಮಾಡಿ ತಗೋರಿ. 1.5 ಕಪ್ ಆಗುವಷ್ಟು ಸಕ್ಕರೆಗೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕೀನಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೂ ನಡಿತೈತಿ. ಸ್ವಲ್ಪ ಪಾಕ ಲೇಟಾಗಿ ಬರ್ತೈತಿ. ಇದನ್ನು ನೀವು ಒಂದೆಳಿ ಪಾಕ ಬರೋವರೆಗೂ ಕುದಿಸಿ ತಗೋಬೇಕು. ಈಗ ನೋಡ್ರಿ, ಒಂದ್ಸಲ ಪಾಕ ಚೆಕ್ ಮಾಡಿ ತಗೊಳ್ಳೋಣ. ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು, ಮೈಸೂರು ಪಾಕ್ ಮಾಡೋಕ್ಕೆ ಬೇಕಾಗಿರುವಂಥ ಒಂದೆಳಿ ಪಾಕ ಕರೆಕ್ಟಾಗಿ ರೆಡಿ ಆಗೈತಿ. ಒಂದೆಳಿ ಪಾಕ ಬಂದಮೇಲೆ ಮುಂಚೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಕಡ್ಲಿ ಹಿಟ್ಟಿನ ಮಿಕ್ಸ್ಚರ್ ಏನಿರ್ತೈತೆ ನೋಡ್ರಿ, ಅದನ್ನು ಈ ಪಾಕದೊಳಗೆ ಹಾಕಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋರಿ. ಗ್ಯಾಸ್ನ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಸ್ವಲ್ಪನೂ ಕೈ ಬಿಡ್ದಂಗೆ ಇದೇ ರೀತಿ ಇದನ್ನು ತಿರುಗಿಸ್ಕೊತಾನೆ ಇರಬೇಕು. ಇಲ್ಲಾಂದ್ರೆ ಇದು ತಳ ಹೊತ್ತೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಇದೇ ರೀತಿ ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರ್ಬೇಕು ನೋಡ್ರಿ. ನೆನಪಿರ್ಲಿ, ನಾವು ಕಡ್ಲಿ ಹಿಟ್ಟೊಳಗೆ ಹಸಿ ಎಣ್ಣೆ ಮಿಕ್ಸ್ ಮಾಡೇವಿ. ಹಾಗಾಗಿ ಅದ್ರಾಗಿನ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. 5ರಿಂದ 10 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಂಚೆ ನಾವು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದು ನೋಡ್ರಿ, ಅದ್ರಾಗಿನ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಇದನ್ನು ತಿರುಗಿಸ್ರಿ. ಮೈಸೂರು ಪಾಕ್ ರೆಸಿಪಿ ಕಂಪ್ಲೀಟ್ ಆಗೋವರೆಗೂ ಎಣ್ಣೆ ಬಿಸಿ ಮಾಡಿನ ಹಾಕಬೇಕು. ಅಂದ್ರೆ ನೀವು ಇನ್ನೊಂದು ಸೈಡ್ ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿರಲೇಬೇಕು. ನಾನೀಗ ಸೆಕೆಂಡ್ ಬ್ಯಾಚ್ ಒಳಗೆ ಬಿಸಿ ಮಾಡ್ಕೊಂಡಿರುವಂಥ ಎಣ್ಣೆ ಹಾಕತ್ತೀನಿ ನೋಡ್ರಿ. ಈ ರೀತಿ ಮಾಡೋದ್ರಿಂದ ಮೈಸೂರು ಪಾಕ್ ಭಾಳ ಸಾಫ್ಟಾಗಿ ಬರ್ತೈತಿ. ನೋಡತ್ತಿರ್ಬೋದು ನೀವು, ಇದು ನೊರೆ ಥರ ಬರತೈತಿ. ಇದ್ರಾಗ ನಾವು ಹಾಕಿರುವಂಥ ಕಡಲೆ ಹಿಟ್ಟು ಕರೆಕ್ಟಾಗಿ ಬೆಂದೈತಿ ಅಂತ ಅರ್ಥ. ಇದನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನ ಟೈಮ್ ಬೇಕು. ಹಾಗಾಗಿ ಇನ್ನೊಬ್ರು ಹೆಲ್ಪ್ ಬೇಕಾದ್ರೆ ತಗೋರಿ. ಈಗ ನಾನು ಲಾಸ್ಟ್ ಬ್ಯಾಚ್ ಒಳಗೆ ಎಣ್ಣೆ ಹಾಕತ್ತೀನಿ ನೋಡ್ರಿ. ಬಿಸಿ ಮಾಡ್ಕೊಂಡಿರುವಂಥ ಎಲ್ಲ ಎಣ್ಣೆನೂ ಹಾಕಿ ಆಗೈತಿ. ಈಗ ಇದನ್ನು ಇನ್ನೊಂದು ಸಲ ನೀಟಾಗಿ ಇದೇ ರೀತಿ ಮಿಕ್ಸ್ ಮಾಡ್ಕೊತ ತಗೋರಿ. ಇದ್ರಾಗ ನಾನು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಹೇಳಬೇಕಂದ್ರೆ, ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮ್ ಒಳಗಿಟ್ಟನ ಈ ಮೈಸೂರು ಪಾಕ್ನ ಮಾಡಿ ತಗೋರಿ. ಇದು ರೆಡಿ ಆಗೈತಂತ ನಮಗೆ ಹೆಂಗೆ ಗೊತ್ತಾಗ್ತದಂದ್ರೆ, ಇದು ಸ್ವಲ್ಪನೂ ತಳ ಹಿಡಿಯಂಗಿಲ್ಲ ಮತ್ತು ಗಟ್ಟಿ ಹಾಕೊಂತ ಬರ್ತೈತಿ. ಈ ಟೈಮ್ ಒಳಗೆ ಸ್ವಲ್ಪನೂ ಲೇಟ್ ಮಾಡ್ದಂಗೆ ಗ್ಯಾಸ್ ಆಫ್ ಮಾಡಿ ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪ್ಲೇಟ್ ಒಳಗೆ ಹಾಕ್ರಿ. ಈ ಮಿಕ್ಸ್ಚರ್ನ ಪ್ಲೇಟ್ ಒಳಗೆ ಹಾಕಕ್ಕೆ ಲೇಟ್ ಮಾಡಿದರೆ ಇದು ಕಡಾಯಿದೊಳಗನ ಗಟ್ಟಿ ಆಗ್ತೈತಿ. ಹಾಗಾಗಿ ಈ ಸ್ಟೆಪ್ನ ಸ್ವಲ್ಪ ಬೇಗನೆ ಮಾಡಬೇಕು. ನಿಮ್ಮ ಕಡೆ ಬೇಕಿಂಗ್ ಟಿನ್ ಇದ್ರೆ ಅದ್ರೊಳಗೂ ಹಾಕ್ಬೋದು. ನಾನಿಲ್ಲಿ ಒಂದು ಪ್ಲೇಟ್ ಒಳಗೆ ಹಾಕಿ ಈ ರೀತಿ ಸ್ಪೂನಿಂದ ಸೆಟ್ ಮಾಡತ್ತೀನಿ. ಇದು ಕಂಪ್ಲೀಟಾಗಿ ಸೆಟ್ ಆಗೋಕ್ಕೆ 2ರಿಂದ 3 ಅವರ್ ಬೇಕು. ನಾನು ಇದನ್ನು ಸೆಟ್ ಆಗೋಕ್ಕೆ 2 ಅವರ್ ಬಿಟ್ಟಿದ್ನಿ. ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು, ಇದು ಕೈಗೆ ಸ್ವಲ್ಪನೂ ಅಂಟಾತಿಲ್ಲ. ಈಗ ಒಂದು ಚಾಕುನಿಂದ ಸುತ್ತು ಕಡೆ ಈ ರೀತಿ ಎಲ್ಲ ಕಡೆ ಎಡ್ಜಸ್ಗೆ ಮಾರ್ಕ್ ಮಾಡಿ ತಗೋರಿ. ಈ ರೀತಿ ಮಾಡೋದ್ರಿಂದ ಮೈಸೂರು ಪಾಕ್ನ ಭಾಳ ಈಸಿಯಾಗಿ ಡಿಮೋಲ್ಡ್ ಮಾಡ್ಬೋದು. ಈಗ ಈ ಪ್ಲೇಟ್ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಟು ಹೊಳಸಿ ಹಾಕ್ರಿ. ಈ ಪ್ಲೇಟ್ನ ಹೊಳಸಿದ ಮೇಲೆ ಕೈಯಿಂದ ಈ ಥರ ಟ್ಯಾಪ್ ಮಾಡಿ ಈ ಪ್ಲೇಟ್ನ ತೆಗೀರಿ. ಅಂದರೆ ಇದು ಈಸಿಯಾಗಿ ಬರ್ತೈತಿ. ಎಷ್ಟು ಸೂಪರ್ ಆಗಿ ರೆಡಿಯಾಗಿ ಬಂದೈತಿ ನೋಡ್ರಿ. ಈಗ ನಿಮ್ಗೆ ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ಮೈಸೂರು ಪಾಕ್ನ ಕಟ್ ಮಾಡಿ ತಗೋರಿ.
ನಾನು ನಾರ್ಮಲ್ ಆಗಿ ಅಂಗಡಿ ಒಳಗೆ ಯಾವ ಶೇಪ್ ಒಳಗೆ ಮೈಸೂರು ಪಾಕ್ ಇರ್ತೈತೆ ನೋಡ್ರಿ ಅದ ಶೇಪ್ ಒಳಗೆ ಇದನ್ನ ಕಟ್ ಮಾಡಿ ತಗೊಳತೀನಿ. ನೀವು ಬೇಕಾದ್ರೆ ಮಕ್ಕಳಿಗೆ ಕೊಡಾಕ ಸಣ್ಣ ಸಣ್ಣ ಪೀಸಸ್ ಆಗಿ ಇದನ್ನ ಕಟ್ ಮಾಡಿ ತಗೋಬಹುದು. ಇದ್ರ ಟೆಕ್ಸ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಮೈಸೂರು ಪಾಕ್ ಎಷ್ಟು ಸಾಫ್ಟ್ ಆಗಿ ಬಂದೈತಂತ. ನೀವು ಕೂಡ ಇದೇ ಥರ ಮೈಸೂರು ಪಾಕ್ನ ಮಾಡಬೇಕಂದ್ರೆ ನಾನು ಹೇಳಿಕೊಟ್ಟಿರುವಂಥ ಎಲ್ಲ ಸ್ಟೆಪ್ನು ಫಾಲೋ ಮಾಡಿ ಮೈಸೂರು ಪಾಕ್ ಮಾಡಿರಿ. ಸ್ವಲ್ಪನೂ ಕೆಡಂಗಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಮೈಸೂರು ಪಾಕ್ನ ಮಾಡ್ಕೋಬಹುದು. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.